ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತು ಅದ್ಭುತ ರುಚಿಯ ಚಿಕನ್ ಕಡಾಯಿಯನ್ನು ವಿಭಿನ್ನ ಮಸಾಲದೊಂದಿಗೆ ಮಾಡುವ. ಮೊದಲಿಗೆ ಇಲ್ಲಿ ನಾನು 1 kg ಚಿಕನ್ನನ್ನು ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೇನೆ. ಅದಕ್ಕೆ ಅರ್ಧ ಚಮಚದಷ್ಟು ಅರಶಿನ ಪುಡಿ, ಕುಟ್ಟಿ ಮಾಡಿದ ಕಾಳು ಮೆಣಸಿನ ಪುಡಿ 1.5 ಚಮಚದಷ್ಟು, ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು 1 ಟೇಬಲ್ ಸ್ಪೂನ್, ಮತ್ತು ಅಡ್ಜಸ್ಟ್ ಮಾಡ್ಕೊಳ್ಬಹುದು ಉಪ್ಪನ್ನು. 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸುಮಾರು 10 ರಿಂದ 15 ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡ್ತೇನೆ. ನಂತರ ಒಂದು ಬಿಸಿಯಾದ ಪ್ಯಾನಿಗೆ ತೆಂಗಿನೆಣ್ಣೆಯನ್ನು ಹಾಕ್ಕೊಂಡೆ. ತೆಂಗಿನೆಣ್ಣೆಯ ಒಳ್ಳೆಯ ರುಚಿಯು ಇದಕ್ಕೆ ಇನ್ನೂ ಒಳ್ಳೆಯ ಅರೋಮವನ್ನು ಆ್ಯಡ್ ಮಾಡ್ತದೆ. ಮ್ಯಾರಿನೇಟ್ ಮಾಡಿಟ್ಟಂತಹ ಚಿಕನ್ ಪೀಸ್ಗಳನ್ನು ಈ ಥರ ಹಾಕಿಕೊಂಡು, ನಿಮ್ಮ ಹತ್ರ ಅಗಲವಾದ ಪ್ಯಾನ್ ಇದ್ದರೆ ಅದರಲ್ಲೂ ಸಹ ಇದನ್ನು ಮಾಡ್ಕೊಳ್ಬಹುದು. ಅರ್ಧದಷ್ಟು ಬೇಯಿಸ್ಕೊಳ್ಳುವ. ಸುಮಾರು 2 ರಿಂದ 3 ನಿಮಿಷದ ನಂತರ ತಿರುವಿ ಹಾಕಿಕೊಂಡು ಮತ್ತೊಂದು ಬದಿಯನ್ನು ಹೊಮ್ಮಣ್ಣಕ್ಕೆ ಬರುವವರೆಗೆ ಇದನ್ನು ಬೇಯಿಸ್ಕೊಳ್ಳುವಂಥದ್ದು. ನೋಡಿ, ಈ ರೀತಿ ಕುಕ್ ಆಗ್ತದೆ. ಅದು ಒಂದೇನು ಅರ್ಧದಷ್ಟು ಬೆಂತು ಅಂತಾಗುವಾಗ ತೆಗೆದಿಟ್ಟು ಮತ್ತೊಂದು ಬ್ಯಾಚನ್ನು ಆ್ಯಡ್ ಮಾಡ್ಕೊಳ್ಳೋದು. ಅಂದರೆ ಬ್ಯಾಚ್ ವೈಸ್ ಮಾಡ್ತಾ ಇದ್ದೇನೆ ನಾನಿಲ್ಲಿ. ಅಗಲವಾದ ತಳದ ಬಾಣಲೆ ಇರಲಿಲ್ಲ, ಹಾಗಾಗಿ ಇದನ್ನು ತೆಗೆದಿಟ್ಕೊಂಡು ಮತ್ತೆ ಪುನಃ ಇದೇ ಪ್ರೊಸೀಜರನ್ನು ಕಂಟಿನ್ಯೂ ಮಾಡ್ತೇನೆ. ಮಸಾಲಕ್ಕಾಗಿ 2 ಟೇಬಲ್ ಸ್ಪೂನಷ್ಟು ಜೀರಿಗೆ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಇಂಚಿನಷ್ಟು ಚಕ್ಕೆ, 4 ಏಲಕ್ಕಿಯನ್ನು ಹಾಕಿಕೊಂಡು 1 ರಿಂದ 2 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡೆ. ಇದು ಬ್ಯಾಡಗಿ ಮೆಣಸಿನ ಪುಡಿ ಆಗೋದ್ರಿಂದ ಖಾರ ಇರ್ತದೆ ಅನ್ನೋ ಕಾರಣಕ್ಕೆ ಕಡಿಮೆ ಹಾಕ್ಕೊಂಡಿದ್ದೇನೆ. ಹಾಗೆ ಇದನ್ನು ಪೌಡರ್ ಮಾಡಿಕೊಂಡೆ, ನೀರನ್ನು ಹಾಕದೆ. ಚಿಕನ್ ಎಲ್ಲ ಬ್ಯಾಚ್ ವೈಸ್ ಆಗಿ ಕುಕ್ ಆಗಿದೆ. ಈಗ ಇನ್ನೊಂದು ಪ್ಯಾನಿಗೆ ತೆಂಗಿನೆಣ್ಣೆಯನ್ನು ಹಾಕ್ಕೊಂಡೆ. 3 ರಿಂದ 4 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಹಸಿ ವಾಸನೆ ಹೋಗುವವರೆಗೆ ಇದನ್ನು ಹುರ್ಕೊಳ್ಳುವ ನಾವು. ಸಪೋಸ್ ನಾವು ಏನು ಚಿಕನ್ ಕಾಯಿಸಿದೇವಲ್ಲ, ಆ ಎಣ್ಣೆ ಉಳಿದಿದ್ರೆ ಈ ಟೈಮಲ್ಲಿ ಇದಕ್ಕೆ ಹಾಕ್ಕೊಳ್ಬಹುದು. ಕರಿಬೇವನ್ನು ಹಾಕಿಕೊಂಡೆ 3 ಕಡ್ಡಿಯಷ್ಟು, 2 ಟೊಮೆಟೊ ಹಣ್ಣನ್ನು ಚಾಪ್ ಮಾಡಿ, 1 ಇಂಚಿನಷ್ಟು ಶುಂಠಿ, 4 ರಿಂದ 5 ಬೆಳ್ಳುಳ್ಳಿ ಎಸಳುಗಳನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ಸಣ್ಣಗೊಂದು ಮಿಕ್ಸ್. ಟೊಮೆಟೊ ಸಾಫ್ಟ್ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನು ಹಾಕಿಕೊಳ್ಳುವ. ಯಾಕಂದರೆ ನಾವು ಚಿಕನ್ನಿಗೆ ಈಗಾಗಲೇ ಆ್ಯಡ್ ಮಾಡ್ಕೊಂಡಿದ್ದೇವೆ. ಪುನಃ 1/4 ಚಮಚದಷ್ಟು ಅರಶಿನ ಪುಡಿ. ನಂತರ ಏನು ನಾವು ಕುಕ್ ಮಾಡಿಟ್ಟಂತಹ ಚಿಕನ್ ಪೀಸ್ಗಳನ್ನು ಹಾಕಿಕೊಂಡು ಸಣ್ಣಗೊಂದು ಮಿಕ್ಸ್ ಕೊಡ್ತಾ ಇದ್ದೇನೆ. ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಂಡು ಈ ಚಿಕನ್ನನ್ನು ಬೇಯಿಸ್ಕೊಳ್ಳುವ. ಪೌಡರ್ ಏನು ಮಾಡಿಟ್ಕೊಂಡಿದ್ದೇವಲ್ಲ ಅದನ್ನು ಸಹ ಈ ಸಂದರ್ಭದಲ್ಲಿ ಹಾಕಿಕೊಳ್ಬೇಕು. ಆವಾಗ ಕೈ ಆಡಿಸ್ತಾ ಇರುವ, ಯಾಕಂದರೆ ತಳ ಹಿಡಿಯುವ ಚಾನ್ಸಸ್ ಇರ್ತದೆ ಸ್ಟೀಲ್ನ ಪ್ಯಾನ್ ಯೂಸ್ ಮಾಡೋದ್ರಿಂದ. ನಾನು ಆವಾಗ ತಿರುವಿ ಹಾಕ್ಕೊಳ್ತಾ ಇರ್ತೇನೆ. ನೋಡಿ, ಸರಿಯಾಗಿ ಇದನ್ನೀಗ ಮಿಕ್ಸ್ ಮಾಡಿದೆ ನಾನು. ಮುಚ್ಚಳವನ್ನು ಮುಚ್ಚಿ ಸುಮಾರು 20 ನಿಮಿಷಗಳಷ್ಟು ಕಾಲ ಇದನ್ನು ಕುಕ್ ಮಾಡಿಕೊಳ್ಳುವ. ಆಫ್ಟರ್ 20 ಮಿನಿಟ್ಸ್ ಚಿಕನ್ ಕರೆಕ್ಟಾಗಿ ಕುಕ್ ಆಗಿದೆ. ಈಗ ಇದಕ್ಕೆ ನಾನು 1 ರಿಂದ 1.5 ಗ್ಲಾಸ್ನಷ್ಟು ದಪ್ಪ ತೆಂಗಿನಕಾಯಿಯ ಹಾಲನ್ನು ಹಾಕಿಕೊಂಡೆ. ಸುಮಾರು ದೊಡ್ಡ ತೆಂಗಿನಕಾಯಿ ಆದರೆ ಅರ್ಧ ತೆಂಗಿನಕಾಯಿಯ ಹಾಲು ಬೇಕಾಗ್ತದೆ ಸ್ನೇಹಿತರೆ. ಅದ್ಭುತವಾದ ಚಿಕನ್ ಕರಿ ಏನು, ಇದನ್ನು ಪರೋಟ, ರೊಟ್ಟಿ ಜೊತೆ ಟೇಸ್ಟ್ ಮಾಡ್ಕೊಳ್ಬಹುದು. ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ರೆ ಡಿಫ್ರೆಂಟ್ ಮಸಾಲದೊಂದಿಗೆ, ಡಿಫ್ರೆಂಟ್ ಅರೋಮಾದೊಂದಿಗೆ, ಡಿಫ್ರೆಂಟ್ ರುಚಿಯೊಂದಿಗೆ ತಯಾರಿಸಲಾದ ಚಿಕನ್ ಕಡಾಯಿ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.